ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಚೈತ್ರಾ ಹೆಚ್ಎಲ್. ನಾನೊಬ್ಬ ನ್ಯಾಚುರೋಪತಿ ಡಾಕ್ಟರ್. ಇವತ್ತು ನಾವು ಡಿಸ್ಕಸ್ ಮಾಡ್ತಿರೋ ಟಾಪಿಕ್ ಏನಂದರೆ ಕೋಕೋನಟ್ ಆಯಿಲ್ ಫಾರ್ ವೆಯ್ಟ್ ಲಾಸ್. ಸೊ ಜನರಲ್ ಕಾನ್ಸೆಪ್ಟ್ ಏನಿರುತ್ತೆ, ಈಗ ವೆಯ್ಟ್ ಲಾಸ್ ಅಂದರೆ ಆಯಿಲ್ಸ್ ತಿನ್ನಬಾರ್ದು, ಫ್ಯಾಟ್ ಇರೋದನ್ನು ತಿನ್ನಬಾರ್ದು. ಸೊ ಡಯಟಲ್ಲಿ ಇದನ್ನೆಲ್ಲ ಫ್ಯಾಟ್ ಆಯಿಲ್ ಸಬ್ಸ್ಟೆನ್ಸ್ನ ಕಮ್ಮಿ ಮಾಡಿಕೊಂಡ್ರೆ ವೆಯ್ಟ್ ಲಾಸ್ ಆಗುತ್ತೆ. ಇದು ಜನರಲ್ ಆಗಿರೋ ಕಾನ್ಸೆಪ್ಟ್. ಬಟ್ ಇವತ್ತು ನಾವು ಇಂಟ್ರೆಸ್ಟಿಂಗಾಗಿ ಏನು ಡಿಸ್ಕಸ್ ಮಾಡ್ತಿರೋದಂದರೆ ಕೋಕೋನಟ್ ಆಯಿಲ್ ಫಾರ್ ವೆಯ್ಟ್ ಲಾಸ್. ಸೊ ಈ ಕೋಕೋನಟ್ ಆಯಿಲ್ನ ವೆಯ್ಟ್ ಲಾಸ್ ಡಯಟಲ್ಲಿ ಹೇಗೆ ನಾವು ಉಪಯೋಗಿಸ್ಕೊಳ್ಬೋದು ಅಂತ ನೋಡೋದು. ಸೊ ನಾವು ನೋಡಿದ್ದೀವಿ, ಈಗ ಕೋಕೋನಟ್ ಆಯಿಲ್ಗಿಂತ ಆಲಿವ್ ಆಯಿಲ್ ಇಸ್ ದಿ ಹೆಲ್ದಿಯರ್ ಆಪ್ಷನ್ಸ್ ಅಂತ ನಾವು ಕೇಳ್ತಾ ಇರ್ತೀವಿ. ಆಲಿವ್ ಆಯಿಲ್ಗಿಂತನೂ ಆ ಬೆನಿಫಿಷಿಯಲ್ ಆಯಿಲ್ ಅಂದರೆ ಅದು ಕೋಕೋನಟ್ ಆಯಿಲ್. ಸೊ ಈ ಕೋಕೋನಟ್ ಆಯಿಲ್ದು ಸ್ಪೆಷಾಲಿಟಿ ಏನು, ಸೊ ಕೋಕೋನಟ್ ಆಯಿಲ್ ಹೌ ಇಸ್ ಇಟ್ ಡಿಫ್ರೆಂಟ್ ಫ್ರಮ್ ಅದರ್ ಆಯಿಲ್ಸ್ ಅಂತ ನಾವು ನೋಡೋಣ. ಓಕೆ, ಸೊ ಸಿಂಪಲಾಗಿ ಎಕ್ಸ್ಪ್ಲೈನ್ ಮಾಡಬೇಕಂದ್ರೆ ಕೋಕೋನಟ್ ಆಯಿಲಿಗೂ ಬೇರೆ ಆಯಿಲ್ಸ್ಗಳಿಗೂ ಇರೋ ಡಿಫ್ರೆನ್ಸ್ ಏನು ಅಂತ ಫಸ್ಟ್ ನಾವು ತಿಳ್ಕೊಳ್ಬೇಕು. ಸೊ ನಾನು ಮಾತಾಡ್ತಾ ಇರೋದು ಅಟ್ ದ ಲೆವೆಲ್ ಆಫ್ ದಿ ಆಯಿಲ್ ಕಾಂಪೋಸಿಷನ್, ಅಂದರೆ ಆಯಿಲ್ ಬೇಸಿಕ್ ಕಾಂಪೋಸಿಷನ್ ಏನಿರುತ್ತೆ ಅದರ ಪ್ರಕಾರ. ಸೊ ಯೂಶಲಿ ಈ ಮಸ್ಟರ್ಡ್ ಆಯಿಲ್, ಸನ್ಫ್ಲವರ್ ಆಯಿಲ್, ರೈಸ್ ಬ್ರ್ಯಾನ್, ಎಷ್ಟೇ ರೀತಿಯಾದಂಥ ರಿಫೈನ್ಡ್ ಆಯಿಲ್ಸ್ ಅಥವಾ ಬೇರೆ ಆಯಿಲ್ಸ್ನ ತೊಗೊಂಡ್ರೆ ಅದರಲ್ಲಿ ಮೆಜಾರಿಟಿ ಕಂಟೆಂಟ್ ಏನಂದರೆ ಇಟ್ ಈಸ್ ಲಾಂಗ್ ಚೈನ್ ಫ್ಯಾಟಿ ಆ್ಯಸಿಡ್ಸ್. ಈ ಲಾಂಗ್ ಚೈನ್ ಫ್ಯಾಟಿ ಆ್ಯಸಿಡ್ ಅಂದರೆ ಏನು ಅಂದರೆ, ಈ ಲಾಂಗ್ ಚೈನ್ ಫ್ಯಾಟಿ ಆ್ಯಸಿಡ್ಸ್, ಈ ಫ್ಯಾಟಿ ಆ್ಯಸಿಡ್ಸಲ್ಲಿ ಕಾರ್ಬನ್ ಆಟಮ್ ಇರುತ್ತೆ. ಸೊ 14 to 18, 14ರಿಂದ 18 ಕಾರ್ಬನ್ ಆಟಮ್ ಆಗಿರೋವಂಥ ಮಾಲಿಕ್ಯೂಲ್ಸ್ ಇರೋವಂಥದ್ದನ್ನು ಲಾಂಗ್ ಚೈನ್ ಫ್ಯಾಟಿ ಆ್ಯಸಿಡ್ಸ್ ಅಂತ ಹೇಳ್ತೀವಿ. ಸೊ ಬಹುಶಃ ಎಷ್ಟೊಂದು ಥರದ ಆಯಿಲ್ಗಳು ನಾವು ಯೂಸ್ ಮಾಡೋದು ಈ ಲಾಂಗ್ ಚೈನ್ ಫ್ಯಾಟಿ ಆ್ಯಸಿಡ್ಸಿಂದ ಆಗಿರುತ್ತೆ. ಇಲ್ಲಿ ಡಿಫ್ರೆನ್ಸ್ ಏನಂದರೆ ಕೋಕೋನಟ್ ಆಯಿಲಲ್ಲಿ ಲಾಂಗ್ ಚೈನ್ ಫ್ಯಾಟಿ ಆ್ಯಸಿಡ್ಸು ಇರುತ್ತೆ, ಬಟ್ 50% ಆಫ್ ದ ಆಯಿಲ್ ಇಸ್ ಫಾರ್ಮ್ಡ್ ಫ್ರಮ್ ದಿ ಲಾರಿಕ್ ಆ್ಯಸಿಡ್. ಈ ಲಾರಿಕ್ ಆ್ಯಸಿಡ್ ಅನ್ನೋದು ಕಾರ್ಬನ್ 12 ಆಟಮ್. ಸೊ ಇದನ್ನು ನಾವು ಮೀಡಿಯಮ್ ಚೈನ್ ಟ್ರೈಗ್ಲಿಸರೈಡ್ಸ್ ಅಂತ ಹೇಳ್ತೀವಿ, ಅಥವಾ MCT. ಸೊ ದಿಸ್ ಇಸ್ ದ ಮೇನ್ ಡಿಫ್ರೆನ್ಸ್ ಬಿಟ್ವೀನ್ ಕೋಕೋನಟ್ ಆಯಿಲ್ ಆ್ಯಂಡ್ ಅದರ್ ಆಯಿಲ್ಸ್. ಈಗ ನೀವು ಆಲಿವ್ ಆಯಿಲ್ಗೂ ತೊಗೊಂಡ್ರೆ ಈ ಲಾರಿಕ್ ಆ್ಯಸಿಡ್ ಅದರಲ್ಲಿ ಅಷ್ಟಿರೋದಿಲ್ಲ, ಮೀಡಿಯಮ್ ಚೈನ್ ಟ್ರೈಗ್ಲಿಸರೈಡ್ಸ್ ಬಂದು ಇರೋದು ಕೋಕೋನಟ್ ಆಯಿಲಲ್ಲಿ. ಆ್ಯಂಡ್ ಇಂಟ್ರೆಸ್ಟಿಂಗ್ಲಿ ಇನ್ನೊಂದು ಏನು ಸಿಮಿಲಾರಿಟಿ ಅಂದರೆ, ಈಗ ಬ್ರೆಸ್ಟ್ ಮಿಲ್ಕ್ ಇಸ್ ಆಲ್ಸೋ ಅ ರಿಚ್ ಸೋರ್ಸ್ ಆಫ್ ಲಾರಿಕ್ ಆ್ಯಸಿಡ್. ಸೊ ಬ್ರೆಸ್ಟ್ ಮಿಲ್ಕಲ್ಲೂ ಲಾರಿಕ್ ಆ್ಯಸಿಡ್ ಇರುತ್ತೆ. ದ ಸೇಮ್ ಕಾಂಪೊನೆಂಟ್ ಬ್ರೆಸ್ಟ್ ಮಿಲ್ಕ್ ಥರದ್ದೇ ಇರೋವಂಥ ಸಿಮಿಲಾರಿಟಿ ನಮಗೆ ಕೋಕೋನಟ್ ಆಯಿಲಲ್ಲೂ ಸಿಗುತ್ತೆ. ದಟ್ ಈಸ್ ಒನ್ ಆಫ್ ದಿ ಅನದರ್ ಸ್ಪೆಷಾಲಿಟಿ ಆಫ್ ಕೋಕೋನಟ್ ಆಯಿಲ್ ಬೇರೆ ಆಯಿಲ್ಸ್ಗಳಿಗೆ ಕಂಪೇರ್ ಮಾಡಿದರೆ. ಸೊ ಅದರಿಂದಾಗಿ ಕೋಕೋನಟ್ ಆಯಿಲ್ ಇಸ್ ಅ ವೆರಿ ಸ್ಪೆಷಲ್ ಆಯಿಲ್ ಆ್ಯಂಡ್ ಇಟ್ ಈಸ್ ಆಲ್ಸೋ ಈ ಡಿಫ್ರೆನ್ಸಿಂದಾಗಿಯೇ ಮೆಟಬಾಲಿಕ್ ರೇಟ್ ನಮ್ಮ ಬಾಡಿಯಲ್ಲಿ ಇನ್ಕ್ರೀಸ್ ಆಗುತ್ತೆ ಆ್ಯಂಡ್ ದ್ಯಾಟ್ ಹೆಲ್ಪ್ಸ್ ರೆಡ್ಯೂಸ್ ದಿ ಒಬೆಸಿಟಿ. ಸೊ ಇದು ಜಸ್ಟ್ ಸುಮ್ಮನೆ ಹಾಗೆ ಹೇಳ್ತಾ ಇಲ್ಲ, ಓಕೆ ಕೋಕೋನಟ್ ಆಯಿಲ್ ತಿಂದುಬಿಟ್ರೆ ವೆಯ್ಟ್ ಲಾಸ್ ಆಗುತ್ತೆ ಅಂತೆಲ್ಲ. ಸೊ ದೆರ್ ಇಸ್ ಅ ಎವಿಡೆನ್ಸ್ಡ್ ಬ್ಯಾಕ್ಡ್ ಸ್ಟಡಿ ಆಲ್ಸೋ. ಸೊ ಈ ದಿ ಅಮೇರಿಕನ್ ಜರ್ನಲ್ ಆಫ್ ಕ್ಲಿನಿಕಲ್ ನ್ಯೂಟ್ರಿಷನ್, ವಿಚ್ ಇಸ್ ಅ ವೆರಿ ಫೇಮಸ್ ಕ್ಲಿನಿಕಲ್ ನ್ಯೂಟ್ರಿಷನ್ ಜರ್ನಲ್, ಸೈಂಟಿಫಿಕ್ ಜರ್ನಲ್, ಅದರಲ್ಲಿ ಮಾರ್ಚ್ 2008 ಪಬ್ಲಿಕೇಶನ್ ಆಗಿದೆ. ಏನು ಅಂತ ಅಂದರೆ, ಈ ವೆಯ್ಟ್ ಲಾಸ್ ಡಯಟ್ಗಳಲ್ಲಿ ಯೂಶಲಿ ಆಲಿವ್ ಆಯಿಲ್ ಹಾಕಬೇಕು, ಅದರಿಂದಾಗಿ ಆಲಿವ್ ಆಯಿಲ್ ಇಸ್ ದಿ ಹೆಲ್ದಿಯೆಸ್ಟ್ ಆಯಿಲ್, ವೆಯ್ಟ್ ಕಮ್ಮಿ ಆಗುತ್ತೆ ಅಂತ ಹೇಳ್ತೀವಿ. ಆದರೆ ಆಲಿವ್ ಆಯಿಲ್ಗಿಂತ ಹೆಚ್ಚಾಗಿ ಮೀಡಿಯಮ್ ಚೈನ್ ಟ್ರೈಗ್ಲಿಸರಾಯ್ಡ್ ಆಯಿಲ್ಸ್ನ ನಾವು ಯೂಸ್ ಮಾಡಿದರೆ ಅದು ಇಟ್ ಕಾಸಸ್ ಗ್ರೇಟರ್ ವೆಯ್ಟ್ ಆ್ಯಂಡ್ ಫ್ಯಾಟ್ ಮಾಸ್ ಲಾಸ್ ದ್ಯಾನ್ ಡಸ್ ದಿ ಆಲಿವ್ ಆಯಿಲ್. ಆಲಿವ್ ಆಯಿಲ್ ಕೂಡ ಕಮ್ಮಿ ಮಾಡುತ್ತೆ, ಇಲ್ಲ ಅಂತಲ್ಲ, ಬಟ್ ಅದಕ್ಕಿಂತ ಹೆಚ್ಚಾಗಿ ಈ ಮೀಡಿಯಮ್ ಚೈನ್ ಟ್ರೈಗ್ಲಿಸರೈಡ್ ಆಯಿಲ್ಸ್ ಕಮ್ಮಿ ಮಾಡುತ್ತೆ. ಸೊ ನಾವು ಮಾರ್ಕೆಟಲ್ಲಿ ಮೀಡಿಯಮ್ ಚೈನ್ ಟ್ರೈಗ್ಲಿಸರೈಡ್ MCT ಆಯಿಲ್ಸ್ ಅಂತಲೇ ಸಪ್ರೇಟಾಗಿ ಸಿಗುತ್ತೆ, ಬಟ್ ದಟ್ ಈಸ್ ವೆರಿ ಕಾಸ್ಟ್ಲಿ. ನಿಮಗೆ 1 ಲೀಟರ್ ಬಂದು ಆಲ್ಮೋಸ್ಟ್ 2000-2500 ಆ ಥರದ್ವರೆಗೂ ಆಗ್ಬೋದು. ಅದೇ ಸಿಂಪಲ್ ಫಾರ್ಮ್ ಆಗಿ ನೀವೇನು ಉಪಯೋಗಿಸ್ಬೋದು ಅಂದರೆ ಕೋಕೋನಟ್ ಆಯಿಲ್. ಕೋಕೋನಟ್ ಆಯಿಲ್ ಇಸ್ ನಥಿಂಗ್ ಬಟ್ ಇಟ್ ಕಂಟೈನ್ಸ್ ದಿಸ್ MCT, ಮೀಡಿಯಮ್ ಚೈನ್ ಟ್ರೈಗ್ಲಿಸರೈಡ್ಸ್. ಸೊ ಕನ್ಕ್ಲೂಷನಲ್ಲಿ ಏನು ಗೊತ್ತಾಗುತ್ತೆ ಅಂದರೆ, ಕನ್ಸಂಪ್ಷನ್ ಆಫ್ MCT ಆಯಿಲ್ ಆ್ಯಸ್ ಅ ಪಾರ್ಟ್ ಆಫ್ ವೆಯ್ಟ್ ಲಾಸ್ ಪ್ಲ್ಯಾನ್. ಸೊ ನಾವು ಈ ವೆಯ್ಟ್ ಲಾಸ್ ಪ್ಲ್ಯಾನ್ಗಳಲ್ಲಿ ಕೋಕೋನಟ್ ಆಯಿಲ್ನ ಯೂಟಿಲೈಸ್ ಮಾಡಿಕೊಂಡ್ರೆ ಇಟ್ ಇಂಪ್ರೂವ್ಸ್ ದ ವೆಯ್ಟ್ ಲಾಸ್ ಕಂಪೇರ್ಡ್ ವಿತ್ ದಿ ಆಲಿವ್ ಆಯಿಲ್. ಆಲಿವ್ ಆಯಿಲ್ಗಿಂತನೂ ಕೋಕೋನಟ್ ಆಯಿಲ್ನ ನಾವು ಯೂಸ್ ಮಾಡಿದಾಗ ವೆಯ್ಟ್ ಲಾಸ್ ಜಾಸ್ತಿ ಕಾಣುತ್ತೆ. ಸೊ ನೆಕ್ಸ್ಟ್ ಕ್ವೆಶನ್, ಈಗ ನಾವು ಕೋಕೋನಟ್ ಆಯಿಲ್ನ ಹೇಗೆ ನಮ್ಮ ಫುಡ್ಡಲ್ಲಿ ಇನ್ಕ್ಲೂಡ್ ಮಾಡ್ಕೋಬೋದು ಅಂತ. ಬಿಕಾಸ್ ನಮಗಿರೋ ಬಿಗ್ಗೆಸ್ಟ್ ಕನ್ಸರ್ನ್ಸ್ ಏನಂದರೆ, ಈಗ ಕೋಸ್ಟಲ್, ಈಗ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಏನೂ ತೊಂದರೆ ಇಲ್ಲ, ಕೇರಳ ಪಾರ್ಟ್ಸಲ್ಲಿ ತೊಂದರೆ ಇಲ್ಲ, ಅವರು ಯೂಸ್ ಮಾಡೋದೇ ಕೋಕೋನಟ್ ಆಯಿಲಲ್ಲಿ, ಸೊ ಅವ್ರಿಗೆ ಡಿಫ್ರೆನ್ಸ್ ಅನ್ಸಲ್ಲ. ಬಟ್ ಬೇರೆ ಜನಗಳಿಗೆ, ಈಗ ಬ್ಯಾಂಗ್ಳೂರ್, ಮೈಸೂರು, ನಾರ್ತ್ ಕರ್ನಾಟಕ ನಮ್ಗಳಿಗೆಲ್ಲ ಯೂಶಲಿ ಕೋಕೋನಟ್ ಆಯಿಲಲ್ಲಿ ಮಾಡಿರೋ ಅಡುಗೆ ತಿನ್ನೋಕ್ಕೆ ಅಷ್ಟಿಷ್ಟ ಆಗೋದಿಲ್ಲ, ಬಿಕಾಸ್ ಆ ಟೇಸ್ಟ್ ನಮ್ಗೆ ಅಷ್ಟಿಷ್ಟ ಆಗಲ್ಲ. ಸೊ ಅಂಥ ನಮ್ಗಳಿಗೆ ಹೇಗೆ ನಾವು ಕೋಕೋನಟ್ ಆಯಿಲ್ನ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೋಬೋದಂದರೆ,
ವೆರಿ ಸಿಂಪಲ್ ಥಿಂಗ್ ಇಸ್ ಕೋಕೋನಟ್ ಮಿಲ್ಕ್. ಈಗ ನಾವು ರೈಸ್ ಪ್ರಿಪೇರ್ ಮಾಡ್ತೀವಿ, ಪಲಾವ್ ಆಗಿರ್ಬೋದು, ಅಥವಾ ಬೇರೆ ಯಾವುದಂತ ಈ ಕರೀಸ್ ಪ್ರಿಪೇರ್ ಮಾಡ್ತೀವಿ, ಅಥವಾ ಈ ಮಸಾಲ ಐಟಮ್ಸ್ ಪ್ರಿಪೇರ್ ಮಾಡ್ತೀವಿ, ಅದರಲ್ಲಿ ನಾವು ಸ್ವಲ್ಪ ಕೋಕೋನಟ್ ಮಿಲ್ಕ್ನ ಆ್ಯಡ್ ಮಾಡಿಕೊಂಡ್ರೆ ಅದು ಕೋಕೋನಟ್ ಆಯಿಲ್ನಷ್ಟೇ ಎಫೆಕ್ಟ್ ಕೊಡುತ್ತೆ. ಆ್ಯಂಡ್ ಆ್ಯಡೆಡ್ ಅಡ್ವಾಂಟೇಜ್ ಏನಂದರೆ ಟೇಸ್ಟ್ ಕೂಡ ಇನ್ನೂ ಜಾಸ್ತಿ ಇರುತ್ತೆ. ಸೊ ಟೇಸ್ಟ್ ಎನ್ಹಾನ್ಸಿಂಗು ಕೂಡ, ಅಟ್ ದ ಸೇಮ್ ಟೈಮ್ ಹೆಲ್ತ್ ಬೆನಿಫಿಷಿಯಲ್ ಆಲ್ಸೋ. ಸೊ ಕೋಕೋನಟ್ ಮಿಲ್ಕ್ನ ನಾವು ಡಯಟಲ್ಲಿ ಆ ಥರ ಯುಟಿಲೈಸ್ ಮಾಡ್ಕೋಬೋದು. ಇನ್ನೊಂದು ನಾವು ಸಣ್ಣ ಸಣ್ಣ ಪಲ್ಯ ಮಾಡ್ಕೋತೀವಲ್ಲ, ಈಗ ಉಳ್ಳಿಕಾಯಿ ಪಲ್ಯ, ಬೇರೆ ಕಾಳಿನ ಪಲ್ಯ, ಅದರಲ್ಲಿ ಕೋಕೋನಟ್ನ ತುರಿದು ಅದನ್ನು ಮಿಕ್ಸ್ ಮಾಡಿದ್ರೂ ಸೇಮ್ ಎಫೆಕ್ಟ್ ಬರುತ್ತೆ. ಸೊ ಕೋಕೋನಟ್ ಅಂದಾಗ ಈ ಒಣಗಿರೋ ಡ್ರೈ ಕೋಕೋನಟ್ ಅಲ್ಲ, ನಾವು ಫ್ರೆಶ್ ಆಗಿ ಮಾಮೂಲಿ ತೆಂಗಿನಕಾಯಿ ಒಡೆದು ಯೂಸ್ ಮಾಡ್ತೀವಲ್ಲ, ಅದು ನಾರ್ಮಲ್ ಒಣಗಿರೋ ಕೋಕೋನಟ್ಟಿಗಿಂತ ಜಾಸ್ತಿ ನ್ಯೂಟ್ರಿಷನಲ್ ವ್ಯಾಲ್ಯೂ ಇರುತ್ತೆ. ಸೊ ಈ ಥರ ನಾವು ಕೋಕೋನಟ್ನ ವಿ ಕ್ಯಾನ್ ಮೇಕ್ ಇಟ್ ಆ್ಯಸ್ ಅ ಪಾರ್ಟ್ ಆಫ್ ಅವರ್ ಡಯಟ್. ಸೊ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಈ ಕೋಕೋನಟ್ನ ನಾವು ಯೂಟಿಲೈಸ್ ಮಾಡ್ಕೊಳ್ಬೋದು. ಕೋಕೋನಟ್ ಆಯಿಲ್, ಕೋಕೋನಟ್ ಗ್ರೇಟ್ ಮಾಡಿ, ಕೋಕೋನಟ್ ಮಿಲ್ಕ್, ಈ 3 ಥರನೂ ನಾವು ನಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಬೋದು. ಸೊ ಅದರಿಂದ ವಿ ವಿಲ್ ಹ್ಯಾವ್ ಅ ವೆರಿ ಗುಡ್ ರಿಸಲ್ಟ್. ಸೊ ಕೋಕೋನಟ್ ಆಯಿಲ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಅ ವೆರಿ ಗುಡ್ ಸೋರ್ಸ್ ಆಫ್ ಹೆಲ್ದಿ ಫ್ಯಾಟ್. ಸೊ ಹೆಲ್ದಿ ಫ್ಯಾಟ್ನ ಇನ್ಕ್ಲೂಡ್ ಮಾಡ್ಕೊಳ್ಳೋದ್ರಿಂದ ಅಟ್ ದ ಸೇಮ್ ಟೈಮ್ ಇಟ್ ವಿಲ್ ಆಲ್ಸೋ ಹೆಲ್ಪ್ ವಿತ್ ದಿ ವೆಯ್ಟ್ ಲಾಸ್. ಓಕೆ, ಥ್ಯಾಂಕ್ ಯು ಸೋ ಮಚ್.